ಆಕಾಶವಾಣಿ ಮಡಿಕೇರಿ. ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಕುರಿತು ಕೊಡಗು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಆನಂದ್ ಎನ್ ಅವರೊಂದಿಗೆ ನಡೆಸಿದ್ದ ಸಂದರ್ಶನವನ್ನು ಕೇಳುತ್ತೀರಿ. ಆತ್ಮೀಯ ಕೇಳಿಗರೆ, ಪ್ರತಿ ವರ್ಷ ನಾವು ಜೂನ್ 14 ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂತ ಆಚರಿಸ್ತೀವಿ. ಈ ದಿನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡಗು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳಾದಂಥ ಡಾಕ್ಟರ್ ಎನ್ ಆನಂದ್ ಅವರಿಂದ ಪಡೆದುಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಆನಂದ್ ಅವರೇ. ನಮಸ್ತೆ ಸರ್. ಈಗ ಮೊದಲಿಗೆ ಈ ವಿಶ್ವ ರಕ್ತದಾನಿಗಳ ದಿನಾಚರಣೆ ಇದೆಯಲ್ಲ, ಇದರ ಮಹತ್ವದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈ ವಿಶ್ವ ರಕ್ತದಾನಿಗಳ ದಿನ ಯಾಕೆ ಆಚರಿಸ್ತಾ ಇದ್ದೀವಿ ಅಂದರೆ, ಒಂದು ಯಾರು ಹೆಚ್ಚಿನ ಬಾರಿ ರಕ್ತದಾನ ಮಾಡಿರ್ತಾರೆ ಅಂಥವ್ರನ್ನ ನಾವು ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಒಂದು ಸನ್ಮಾನನೂ ಮಾಡ್ತೇವೆ. ಸೊ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸಾಕಷ್ಟು ಬಾರಿ ರಕ್ತದಾನ ಮಾಡಿದ್ದಾರೆ, ಸುಮಾರು ಜನ ಇದ್ದಾರೆ. ಸೊ ಈ ದಿನ ನಾವು ಅವ್ರನ್ನ ಸನ್ಮಾನ ಮಾಡೋವಂಥದ್ದು, ಜೊತೆಗೆ ರಕ್ತನ ನಾವು ಪಡ್ಕೊಳ್ಳೋ ಅಂಥದ್ದು, ದಾನಿಗಳಿಂದ ರಕ್ತನ ಪಡ್ಕೊಂಡು ತುರ್ತು ಸಂದರ್ಭಗಳಲ್ಲಿ ಅದನ್ನು ಉಪಯೋಗಿಸುವಂಥದ್ದು. ಅಂದರೆ ರಕ್ತದಾನದ ಅವಶ್ಯಕತೆ ಏನಿದೆ ಅಂತಿದೆ? ಅವಶ್ಯಕತೆ ಯಾಕೆ ಅಂದರೆ, ಈಗ ನಮಗೆ ಅಂಕಿಅಂಶಗಳ ಪ್ರಕಾರ 1% ಜನಸಂಖ್ಯೆಗೆ ರಕ್ತದ ಒಂದು ಬೇಡಿಕೆ ಇರುತ್ತೆ. ಈ ಬೇಡಿಕೆನ ಸರಿ ತೂಗಿಸ್ಬೇಕಾಗತ್ತೆ ನಾವು. ಯಾಕೆ ಬೇಡಿಕೆ ಅಂದರೆ, ಸಂದರ್ಭದಲ್ಲಿ ಬೇಡಿಕೆ ಈ ಬೇಡಿಕೆ ಸಂದರ್ಭಗಳು ಅಂದರೆ, ಒಂದು ಆಕ್ಸಿಡೆಂಟ್ ಆದಾಗ ರಕ್ತ ಸ್ರಾವ ಆಗುವಂಥದ್ದು, ಹೆರಿಗೆ ಸಂದರ್ಭಗಳಲ್ಲಿ ನಾವು ಹಿಂದೆ ನೋಡ್ತಾ ಇದ್ದೀವಿ ರಕ್ತಸ್ರಾವ ಆಗಿ ತೀರ್ಕೊಂಡ್ರು ಅಂತ ಹೇಳಿ. ಸೊ ಅದು ತುರ್ತು ಸಂದರ್ಭ. ಸೊ ರಕ್ತ ನಾವು ಕೊಡೋದ್ರಿಂದ ಒಂದು ಜೀವನ ಉಳಿಸ್ಲಿಕ್ಕಾಗ್ತದೆ. ಕೆಲವು ಅನುವಂಶಿತ ಕಾಯಿಲೆಗಳಿರ್ತವೆ. ಈಗ ನಾವು ಡೆಂಗು ಕಾಯಿಲೆ ನೋಡ್ತಾ ಇದ್ದೀವಿ, ಅಲ್ಲೂ ಕೂಡ ನಾವು ಪ್ಲೇಟ್ಲೆಟ್ಸನ್ನು ದಾನ ಮಾಡ್ತೀವಿ. ಅದೇ ರೀತಿ ಕೆಂಪು ರಕ್ತ ಕಣಗಳು HB% ಅನಿಮಿಯಾ ಇದ್ದಾಗ ಕೆಂಪು ರಕ್ತಗಳನ್ನ ದಾನ ಮಾಡೋವಂಥದ್ದು. ಸೊ ಈ ಸಂದರ್ಭಗಳಲ್ಲಿ ಈ ರಕ್ತದಾನ ಮಾಡೋದ್ರಿಂದ ನಾವು ಜೀವನ, ಒಬ್ಬರದ್ದು ಜೀವ ಅಲ್ಲ, ಒಬ್ಬರು ದಾನ ಮಾಡಿದರೆ 3-4 ಜೀವಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದ್ರ ಮಹತ್ವ. ಅಂದರೆ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲೂ ಕೆಲವು ಸಂದರ್ಭದಲ್ಲಿ ರಕ್ತ ಹೌದು, ಬೇಕಾಗುತ್ತೆ. ಇನ್ನು ಈ 2024 ಇದೆಯಲ್ಲ, ಈ ವರ್ಷ, ಈ ಒಂದು ವರ್ಷದ ಘೋಷವಾಕ್ಯ ಏನು? ಈ ಒಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಘೋಷವಾಕ್ಯ? ಪ್ರತಿ ವರ್ಷದಂತೆ ನಾವು ಜೂನ್ 14 ವಿಶ್ವಾದ್ಯಂತ ಈ ರಕ್ತದಾನಿಗಳ ದಿನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಯಾಕೆ ಅವತ್ತು ನಾವು ಮಾಡ್ತಾ ಇದ್ದೀವಿ ಅಂದರೆ, ಕಾರ್ಲ್ ಲ್ಯಾಂಡ್ಸ್ಟೀನರ್ ಅಂತ ಅವರು ಹುಟ್ಟಿದ ಹಬ್ಬದ ದಿವಸ ವಿಶ್ವ ರಕ್ತದಾನಿಗಳ ದಿನ ಎಂದು ಆಚರಣೆ ಮಾಡ್ತಾ ಇರೋದ್ರಿಂದ ಅವರ ಸ್ಮರಣಾರ್ಥಕವಾಗಿ ನಾವು ಈ ವಿಶ್ವ ರಕ್ತದಾನಿಗಳ ದಿನ ಮಾಡ್ತಾ ಇದ್ದೀವಿ. ಯಾಕೆ ಅವರ ಜನ್ಮದಿನ ಮಾಡ್ತಾ ಇದ್ದೀವಿ ಅಂದರೆ, ಅವರು ಏನು ಈ ರಕ್ತ ಗುಂಪುಗಳನ್ನು ಕಂಡಿಡ್ದಂಥ ವ್ಯಕ್ತಿ. ಸೊ ಇದಕ್ಕೋಸ್ಕರ ಅವ್ರಿಗೆ ನಾವು ಒಂದು ಗೌರವಕ್ಕೋಸ್ಕರ, ನೆನಪಿಸ್ಕೊಳ್ಳೋಕ್ಕೋಸ್ಕರ ನಾವು ಅವರ ಒಂದು ಸ್ಮರಿಸೋಕ್ಕೋಸ್ಕರ ಇದು ವಿಶ್ವ ಆರೋಗ್ಯ ಅಸೆಂಬ್ಲಿಲೂ ಕೂಡ 2005 ಇದು ರಕ್ತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಈ ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೀವಿ 2005ರಿಂದ. ಸೊ ಈ ವರ್ಷದ ಘೋಷವಾಕ್ಯ, ನಿಮ್ಮ ಜೀವನದ ಕೊಡುಗೆ ಅತ್ಯಮೂಲ್ಯವಾದದ್ದು. ಸೊ ನಮ್ಮ ಜೀವನದ ಕೊಡುಗೆ ಅತ್ಯಮೂಲ್ಯವಾದದ್ದು. ಯಾವ ರೀತಿ ನಾವು ರಕ್ತದಾನ ಮಾಡೋದ್ರಿಂದ ಅತ್ಯಮೂಲ್ಯವಾದ ನಾವು ಸಮಾಜಕ್ಕೆ ಕೊಡುವಂಥದ್ದು. ಅಂದರೆ ನಮ್ಮ ಜೀವನದಲ್ಲೇ ನಾವು ಒಂದು ರಕ್ತದಾನ ಮಾಡೋದ್ರಿಂದ ನಮ್ಮ ಸಹಜೀವಿಗಳಿಗೆ ಒಂದು ಅತ್ಯಮೂಲ್ಯವಾದ ಕೊಡುಗೆ ಕೊಡ್ಬೋದು, ಗಿಫ್ಟನ್ನು ಅಂತಂದು. ಅದು ಒಂದು ಘೋಷವಾಕ್ಯ ಅಂತ ಹೇಳ್ಬೋದು. ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಈಗ ಸಾಧಾರಣವಾಗಿ ನಾವು 4 ಗುಂಪುಗಳನ್ನು ಕಾಣ್ತೀವಿ, ಎ ಬಿ ಮತ್ತು O ಅಂತಂದು. ಮತ್ತು ಇದರಲ್ಲಿ ಬೇರೆ ಬೇರೆ ಘಟಕಗಳು ಕೂಡ ಇರ್ತವೆ, ಅವುಗಳನ್ನು ಕೂಡ ಬಳಸ್ಕೋಬೋದಾ? ಹೌದು, ಬಳಸ್ಕೋಬೋದು. ಅಂದರೆ ಈ ಪ್ಲಾಸ್ಮಾ ಅಂತ ಇರುತ್ತೆ, ಪ್ಲಾಸ್ಮಾನ ನಾವು ಬಳಸ್ಕೋಬೋದು. ರಕ್ತ ಕಣಗಳಿರ್ತದೆ, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಏನು ಡೆಂಗುನಲ್ಲಿ ಈ ಪ್ಲೇಟ್ಲೆಟ್ ಕೊರತೆ ಆಗುತ್ತೆ ಅಂತ ಸಂದರ್ಭಗಳಲ್ಲಿ, ಮತ್ತು ಬಿಳಿ ರಕ್ತ ಕಣಗಳನ್ನು ನಾವು ಬಳಸ್ಕೋಬೋದು. ಅಂದರೆ ಬೇರೆ ಬೇರೆ ಘಟಕಗಳನ್ನು ಕೂಡ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೋಬೋದು. ಮತ್ತು ಕೆಲವರಿಗೆ ಇಡೀ ರಕ್ತವನ್ನೇ ಕೊಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈಗ ರಕ್ತದಾನ ಅಂದರೆ ಅದೊಂದು ಪವಿತ್ರವಾದ ದಾನ ಅಂತ ಈಗ ನಮಗೆ ಗೊತ್ತಾಗೋಯ್ತು. ಯಾರ್ಯಾರು ರಕ್ತದಾನವನ್ನು ಮಾಡಬಹುದು ಅಂತೀರಿ? ಏನು ಈಗ
ರಕ್ತದಾನ ಮಾಡುವಂಥದ್ದು ಗಂಡು ಅಥವಾ ಹೆಣ್ಣಿಗೆ ಯಾವುದೇ ಥರ ಭೇದ ಭಾವ ಇಲ್ಲ, ಲಿಂಗಭೇದ ಇಲ್ಲ. ಲಿಂಗಭೇದ ಇಲ್ಲ. ಅದಕ್ಕೆ ಮತ ಜಾತಿ ಯಾವುದೇ ಥರ ಭೇದ ಧರ್ಮದ ಹಂಗಿಲ್ಲ. ಯಾರೇ ಒಬ್ಬ ವ್ಯಕ್ತಿ 18ಕ್ಕಿಂತ ಜಾಸ್ತಿ ವಯಸ್ಸಾಗಿರಬೇಕು, 60 ವರ್ಷದೊಳಗೆ ಇರಬೇಕು ಒಂದು, ಮತ್ತು ಆರೋಗ್ಯವಂತರಾಗಿರಬೇಕು, ಯಾವುದೇ ಕಾಯಿಲೆಗಳಿಂದ ನರಳುತ್ತಾ ಇರಬಾರ್ದು. ಯಾಕೆಂದರೆ ಅವ್ರು ರಕ್ತದಾನ ಮಾಡಿದರೆ ಮತ್ತೆ ಅವ್ರಿಗೆ ತುರ್ತು ಸಂದರ್ಭದಲ್ಲಿ ಅವ್ರಿಗೂ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಜೊತೆಗೆ ಅವರಿಂದ ರೋಗನೂ ಕೂಡ ಬೇರೆಯವ್ರಿಗೆ ಅಂಟಬಾರ್ದು. ಕೆಲವು ಸಾಂಕ್ರಾಮಿಕ ರೋಗಗಳು ರಕ್ತದಲ್ಲಿ ಕಾಣ್ತವೆ. ಉದಾಹರಣೆಗೆ HIV, ರಕ್ತದಲ್ಲಿ HIV ಸೋಂಕಿದ್ರೆ ಹೆಪಟೈಟಿಸ್, ತಾವು ಹೇಳ್ದಂಗೆ ಸಿಫಿಲಿಸ್, ಅದು ಲೈಂಗಿಕ ಕಾಯಿಲೆ, ಮಲೇರಿಯಾ, ಈ 4 ಕಾಯಿಲೆಗಳು ರಕ್ತದಿಂದ ಹರಡುವಂಥದ್ದು. ಸೊ ಈ 4 ಕಾಯಿಲೆಗಳ ಬಗ್ಗೆ ನಾವು ಒಂದು ವ್ಯಕ್ತಿಯಿಂದ ರಕ್ತ ಪಡ್ಕೊಂಡಾಗ ನಾವು ಆ ಸ್ಕ್ರೀನಿಂಗ್ ಮಾಡ್ತೀವಿ. ಆ ಬ್ಲಡ್ ಸ್ಯಾಂಪಲ್ ಪರೀಕ್ಷೆ ಮಾಡಿ ಸೋಂಕು ರಹಿತ ಆಗಿದ್ದರೆ ಮಾತ್ರ ಬೇರೆಯವ್ರಿಗೆ ನಾವು ಕೊಡ್ತೀವಿ, ಇಲ್ಲ ಅಂದರೆ ಅದನ್ನು ಡಿಸ್ಕಾರ್ಡ್ ಮಾಡ್ತೀವಿ. ಯಾವುದೇ ಥರ ಈ ಕಾಯಿಲೆ ನಾನು ಏನು ಹೇಳಿದೆ, HIV ಇರ್ಬೋದು, ಸಿಫಿಲಿಸ್ ಇರ್ಬೋದು, ಮಲೇರಿಯಾ ಇರ್ಬೋದು, ಯಾಕೆಂದರೆ ಈ ರೋಗಗಳನ್ನ ನಾವು ಮತ್ತೊಬ್ಬರಿಗೆ ಸ್ಪ್ರೆಡ್ ಮಾಡ್ದಂಗೆ ಆಗ್ತದೆ. ಹಾಗಾಗಿ ನಾವು ಅದನ್ನು ಮಾಡೋಕ್ಕೆ ಬರಲ್ಲ. ಅಂದರೆ 18ರಿಂದ 60 ವರ್ಷದ ವಯೋಮಿತಿಯಲ್ಲಿರಬೇಕು. ಯಾವುದೇ ಥರ ಈ 4 ರೋಗಗಳು ಇರಬಾರ್ದು. ಸಾಂಕ್ರಾಮಿಕ ರೋಗಗಳಿಂದ ನರಳ್ತಾ ಇರಬಾರ್ದು. ಹೌದು. ಮತ್ತು ಗಂಡಸರು 3 ತಿಂಗಳಿಗೊಮ್ಮೆ ಕೊಡ್ಬೋದು. ಈ ಕೆಲವ್ರು ಏನು ಮಾಡ್ತಾರೆ, ಹ್ಯಾಬಿಚುವಲ್ ಬ್ಲಡ್ ಡೋನರ್ಸ್ ಇರ್ತಾರೆ, ಅದು ಕಮರ್ಷಿಯಲ್ಗೋಸ್ಕರ ಅಥವಾ ಹಣದ ಆಸೆಗೆ ಅದು ಮಾಡೋವಂಥದ್ದು ಇರ್ತಾರೆ. ಆ ಥರ ಮಾಡಬಾರ್ದು. ಆರೋಗ್ಯವಂತರಾಗಿರ್ಬೇಕಂದ್ರೆ 3 ತಿಂಗಳಿಗೆ ಒಂದ್ಸಲಿ ಕೊಡ್ಬೋದು ಗಂಡಸರು. ಮಹಿಳೆಯರು ಅವ್ರಿಗೆ ಯಾಕೆಂದರೆ ಪ್ರತಿ ತಿಂಗಳ ಮುಟ್ಟಾಗ್ತಾ ಇರ್ತಾರೆ, ರಕ್ತಸ್ರಾವ ಆಗ್ತದೆ, ಹಾಗಾಗಿ 3 ತಿಂಗಳಿಗೆ ಕೊಡೋಕ್ಕಾಗಲ್ಲ, 4 ತಿಂಗಳಿಗೊಮ್ಮೆ ಕೊಟ್ಕೊಂಡ್ರೆ ಸಾಕು ಅವರು. ಮತ್ತು ಒಬ್ಬ ವ್ಯಕ್ತಿಯ ದೇಹ ತೂಕ 45 kgಗಿಂತ ಕಡಿಮೆ ಇರಬಾರ್ದು. ಅದು ಒಂದು ನಿಬಂಧನೆ. ಯಾರೇ ಒಬ್ಬ ವ್ಯಕ್ತಿ 45 kgಗಿಂತ ತೂಕ ಕಡಿಮೆ ಇರಬಾರ್ದು. ಮತ್ತು ಅವರ ರಕ್ತದಲ್ಲಿ ನಾವು ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಅದು ಭಾಳ ಬೇಕು. ಹಿಮೋಗ್ಲೋಬಿನ್ ಬೇಕು, ಯಾಕೆಂದರೆ ಅದು ಏನು ಆಮ್ಲಜನಕನ ದೇಹದ ಎಲ್ಲ ಅಂಗಗಳಿಗೆ ಪೂರೈಕೆ ಮಾಡುತ್ತೆ. ಸೊ ಆ HB ಕಡಿಮೆ ಆದಾಗ ತೊಂದರೆ ಆಗುತ್ತೆ. ಅಂದರೆ ನಮಗೆ ಸುಸ್ತು ಅನ್ಸುತ್ತೆ, ಆಯಾಸ ಆಗ್ತದೆ, ಎಲ್ಲ ಆಗ್ತದೆ, ತೊಂದರೆ ಆಗ್ತದೆ. ಈಗ ಹಿಮೋಗ್ಲೋಬಿನ್ ಗಂಡಸರಿಗೆ ಎಷ್ಟಿರಬೇಕು, ಹೆಂಗಸರಿಗೆ ಎಷ್ಟಿರಬೇಕು? ಸಾಮಾನ್ಯವಾಗಿ 12 ಮೇಲೆ ಇರಬೇಕು, ಅದಕ್ಕಿಂತ ಕಡಿಮೆ ಇರಬಾರ್ದು. ಗಂಡಸರು ಹೆಂಗಸರು ಇಬ್ಬರಿಗೂ. ಅಷ್ಟಿದ್ರೆ ಸಹಜ. ನಮ್ಮ ರಕ್ತ ಆಮ್ಲಜನಕವನ್ನ ಎಲ್ಲ ಜೀವಕೋಶಗಳಿಗೆ ಪೂರೈಸುತ್ತೆ ಅಂತ ನಾವು ತಿಳ್ಕೋಬಹುದು. ಅದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ರಕ್ತಹೀನತೆ ಅಂತ ಹೇಳ್ತೀವಿ. ಮತ್ತೆ ಬಿಪಿನೂ ಕೂಡ ಕಡಿಮೆ ಇರಬಾರ್ದು. ಏರೊತ್ತಡ, ರಕ್ತದ ಒತ್ತಡ, ಡಯಾಸ್ಟೋಲಿಕ್ 100ಕ್ಕಿಂತ ಕಡಿಮೆ ಇರಬಾರ್ದು. ಮತ್ತೆ 140ಕ್ಕಿಂತ ಒತ್ತಡ ಜಾಸ್ತಿ ಇರಬಾರ್ದು. ಸೊ ಈ ಥರ. ಮತ್ತೆ ಈಗ ಮಧುಮೇಹ ಅನ್ನೋದು ಕೂಡ ಜಾಸ್ತಿ ಆಗಿದೆ ಜನಗಳಲ್ಲಿ. ಹೌದು. ಅದಿರೋಂಥವ್ರು ಕೊಡ್ಬೋದಾ? ಮಧುಮೇಹದವ್ರಿಗೆ ಕೊಡ್ಬೋದು ಅಂತ ನಿಯಂತ್ರಣದಲ್ಲಿದ್ದರೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ಮಧುಮೇಹ ಕಾಯಿಲೆ ಸ್ಪ್ರೆಡ್ ಆಗಲ್ಲ. ಅದು ಅಲ್ಲಿ ಏನಾಗಿರ್ತದೆ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿರುತ್ತೆ, ಹಾಗಾಗಿ ಅದು ನಿಯಂತ್ರಣ ಮಾಡ್ಕೊಂಡು ಬೇಕಾದ್ರೆ ಕೊಡ್ಬೋದು, ಅದೇನು ತೊಂದರೆ ಇಲ್ಲ. ಇದು ಮುಖ್ಯವಾದ ನಿಬಂಧನೆಗಳು. ಹೌದು. ಈಗ ಡಾಕ್ಟರ್ ಆನಂದ್ ಅವರೇ, ಈಗ ರಕ್ತದಾನವನ್ನು ಮಾಡ್ತಾರೆ ನಮ್ಮ ಜನ, ಅದನ್ನು ಎಲ್ಲಿ ಶೇಖರಣೆ ಮಾಡುವಂಥದ್ದು ಅಂತೀರಿ? ನಮ್ಮಲ್ಲಿ ಬ್ಲಡ್ ಬ್ಯಾಂಕ್ ಇದೆ, ಅಲ್ಲಿ ಶೇಖರಣೆ ಮಾಡ್ತೀವಿ. ಈ ಬ್ಲಡ್ ಬ್ಯಾಂಕ್ ಮದರ್ ಬ್ಲಡ್ ಬ್ಯಾಂಕ್ ಅಂತ ಜಿಲ್ಲಾ ಮಟ್ಟದಲ್ಲಿ ಇರ್ತದೆ. ಮತ್ತು ಬ್ಲಡ್ ಸ್ಟೋರೇಜ್ ಯೂನಿಟ್ಸ್ ಅಂತ ತಾಲೂಕಾ ಮಟ್ಟ ಆಸ್ಪತ್ರೆಗಳಲ್ಲಿ CHCಗಳಲ್ಲಿ ಇರ್ತವೆ. ಯಾಕೆಂದರೆ ತುರ್ತು ಸಂದರ್ಭದಲ್ಲಿ ಎಲ್ಲ ನಾವು ರೋಗಿಗಳನ್ನ ರಕ್ತದ ಅವಶ್ಯಕತೆಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಕಷ್ಟ ಆಗ್ತದೆ. ಅವ್ರಿಗೆ ಏನು ತುರ್ತು ಸಂದರ್ಭದಲ್ಲಿ ಯಾವ ರಕ್ತ ಗುಂಪು ಇರಬೇಕೋ ಅಲ್ಲಿ ಒಂದೊಂದು ಸೆಟ್, ಒಂದು ಬ್ಯಾಗ್ ಇಟ್ಟಿರ್ತಾರೆ, ಅಲ್ಲಿ ಅವರು ಪಡ್ಕೋಬಹುದು. ಅಂದರೆ ಒಂದ್ಸರಿ ನಾವು ರಕ್ತದಾನ ಮಾಡಿದರೆ ಎಷ್ಟು ದಿನದವರೆಗೆ ಅದನ್ನ ಇಟ್ಕೊಂಡಿರ್ತಾರೆ? ಸಾಮಾನ್ಯವಾಗಿ 30ರಿಂದ 35 ದಿವಸ, ಒಂದು ತಿಂಗಳು ಅಂತ ಹೇಳಿ, ತಿಂಗಳು ಅಷ್ಟೇ. ಆಮೇಲೆ ಡಿಸ್ಕಾರ್ಡ್ ಮಾಡ್ತಾರೆ. ಅಂದರೆ ಅದಕ್ಕೆ ವಿಶೇಷವಾದ ವ್ಯವಸ್ಥೆ ಬೇಕಾಗತ್ತಾ? ಹೌದು, ಅದಕ್ಕೆ ಆದ ಒಂದು ತಾಪಮಾನ ನಾವು ಇಟ್ಕೋಬೇಕಾಗತ್ತೆ. ಸೊ ಅದು ಎಲ್ಲ ಅಲ್ಲಿ ಬ್ಲಡ್ ಬ್ಯಾಂಕಲ್ಲಿ ವ್ಯವಸ್ಥೆ ಇರುತ್ತೆ. ಅಂದರೆ ಅದನ್ನೆಲ್ಲ ಪರೀಕ್ಷೆ ಮಾಡಿ ಯಾವ್ಯಾವ ಗುಂಪು ಅಂತ ವಿಂಗಡಿಸಿ ಇಡಲಾಗುತ್ತೆ. ಹೌದು. ಮತ್ತು ಈ ರಕ್ತದಾನ ಮಾಡ್ತಾರಲ್ಲ,
ಅವರನ್ನು ಏನಾದರೂ ಪರೀಕ್ಷೆ ಮಾಡಲಾಗತ್ತಾ ರಕ್ತವನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ? ಅವ್ರಿಗೆ ನಾವು ಒಂದು ಏನು HB% ನೋಡ್ತೀವಿ, ತೂಕ ನೋಡ್ತೀವಿ, BP ಚೆಕ್ ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಥರ ಇನ್ನು ಯಾವುದೇ ಥರ ಸ್ಕ್ರೀನಿಂಗ್ ಮಾಡಲ್ಲ. ಒಂದು ವೇಳೆ ತಾವು ಬಂದಿರ್ತೀರಿ ಆಸೆ ಇಟ್ಕೊಂಡು, ನಿಮ್ಗೆ HIV ಪರೀಕ್ಷೆ ಮಾಡಿಬಿಟ್ಟು ನಾನು HIV ಇದೆ ಅಂದರೆ ಆಗ ನಿಮಗೆ ಬೇಜಾರಾಗ್ತದೆ ಅಲ್ವಾ? ಅಲ್ಲ, ಗುಪ್ತವಾಗಿ ಇಡ್ತಾರೆ. ಗುಪ್ತವಾಗಿ ಇಡಬೇಕು, ಆದ್ರೂ ಕೂಡ ಅಲ್ಲಿ ಗೊತ್ತಾಗ್ಬಿಡ್ತದೆ. ಆಮೇಲೆ ನಾವು ಏನು ಮಾಡ್ತೀವಿ, ಅವ್ರ ಆಸೆ ಇದಾಗಬಾರ್ದು. ಮತ್ತೆ ರಕ್ತದಾನ ಮಾಡೋದ್ರಿಂದ ಭಾಳ ಅನುಕೂಲಕಾರಿ ಆಗ್ತದೆ, ಒಂದು ಆರೋಗ್ಯಕ್ಕೆ ಭಾಳ ಒಂದು ಒಳ್ಳೆ ವೃದ್ಧಿ ಆಗ್ತದೆ. ಹಾಗಾಗಿ ನಾವು ಅಂಥವ್ರನ್ನ ಯಾರೇ ಇದ್ರೂ ಕೂಡ ನಾವು ನಿರಾಕರಣೆ ಮಾಡಲ್ಲ, ತಗೊಳ್ತೀವಿ. ತಗೊಂಡು ಸ್ಕ್ರೀನಿಂಗ್ ಮಾಡ್ತೀವಿ. ಕಾಯಿಲೆಗಳಿದ್ರೆ ಆ ಕಾಯಿಲೆ ಇದೆ ಅಂತ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಯಾವ ರೀತಿ ಸೂಕ್ತ ಸಲಹೆ ಸೂಚನೆಗಳು ಕೊಡಬೇಕು, ಚಿಕಿತ್ಸೆ ಕೊಡಬೇಕು, ಅದನ್ನು ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಈಗ ಒಬ್ಬ ಆರೋಗ್ಯವಂತ ಮನುಷ್ಯ ಅಂದರೆ ಎಷ್ಟು ಲೀಟ್ರು ರಕ್ತ ಇರುತ್ತೆ ಅಂತೀರಿ? ಸಾಮಾನ್ಯವಾಗಿ 5 ಲೀಟ್ರ್ ಇರ್ತದೆ. 5 ಲೀಟ್ರ್ ಒಬ್ಬ ದೇಹದಲ್ಲಿ. ನಾವು ರಕ್ತ ಪಡ್ಕೊಳ್ಳೋದು 350 ml. 350 ಮಿಲಿಲೀಟ್ರು. 350 ml ಅಂದರೆ 10% ಕಡಿಮೆನೇ ತಗೊಳ್ಳೋದು. ಕೆಲವ್ರು ಏನು ಮಾಡ್ತಾರೆ, ನನ್ನ ದೇಹದಲ್ಲಿ ಇರೋವಂಥ ರಕ್ತನೇ ಇರಿದ್ಬಿಟ್ರು ಅಂತ ಅದಾಗ್ತದೆ. ಈ 350 ml ಅಷ್ಟೇ ನಾವು ತಗೊಳ್ಳೋದು. ಇದು 2 ವಾರದೊಳಗೆ ವೃದ್ಧಿ ಆಗಿಬಿಡ್ತದೆ, ವಾಪಸ್ ಬರುತ್ತೆ. ಅದು ಈಗ ನಾವು ಮಳೆಗಾಲದಲ್ಲಿ ನಲ್ಲಿನೆಲ್ಲ ಅಥವಾ ನೀರು ಬಂದಾಗ, ಹೊಸ ನೀರು ಬಂತು ಅಂದಾಗ ಯಾವ ರೀತಿ ಬೆಳೆಗಳು ಬೆಳೀತವೆ, ಅದೇ ರೀತಿ ಹೊಸ ರಕ್ತ ಬರುತ್ತೆ. ಹೊಸ ರಕ್ತ ಬಂದಾಗ ಈ ರಕ್ತ ಎಪ್ಗಟ್ಟುವಿಕೆ ರಕ್ತನಾಳಗಳಲ್ಲಿ, ಮತ್ತು ಕೆಲವ್ರಿಗೆ ರಿಸ್ಕ್ ಇರುತ್ತೆ, ಹೃದಯ ಸಂಬಂಧಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳಿರ್ತವೆ. ಸೊ ಅಂಥದ್ದೆಲ್ಲ ನಾವು ತಡೆಗಟ್ಟಬಹುದು. ಅಂದರೆ ರಕ್ತದಾನ ಮಾಡೋದ್ರಿಂದ ಅನೇಕ ಪ್ರಯೋಜನಗಳಿದ್ದಾವೆ. ಪ್ರಯೋಜನಗಳು ಸಾಕಷ್ಟಿದ್ದಾವೆ. ಯಾವ್ಯಾವು ಅಂತೀರಿ? ಒಂದು ಕಾರ್ಯತತ್ಪರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿ ಆಗ್ತದೆ. ಕೊಬ್ಬಿನಂಶ ಕಡಿಮೆ ಆಗ್ತದೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇರೋರಿಗೆ ಮಾಡೋದ್ರಿಂದ ಕೊಬ್ಬಿನಂಶನೂ ಕಡಿಮೆ ಆಗ್ತದೆ. ಮತ್ತು ಹೃದಯಾಘಾತ, ಅದನ್ನು ನಾನು ಹೇಳಿದೆ, ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ 80% ಕಡಿಮೆ ಆಗ್ತದೆ, 80% ಕಡಿಮೆ ಆಗ್ತದೆ. ಮತ್ತು ಬೇರೆ ಬೇರೆ ಕಾಯಿಲೆಗಳು, ರಕ್ತದೊತ್ತಡಗಳನ್ನು ನಾವು ತಡೆಗಟ್ಟಬಹುದು. ಇಷ್ಟೆಲ್ಲ ಅನುಕೂಲಗಳಿದ್ದಾವೆ. ಆದ್ದರಿಂದ ನಮ್ಮ ಕೇಳುಗರು ಯಾವುದೇ ಮುಜುಗರ ಇಲ್ಲದೆ ರಕ್ತದಾನ ಮಾಡ್ಬೋದು ಅಂತೀರಿ? ಮಾಡ್ಬೋದು. ಯಾರನ್ನು ಸಂಪರ್ಕಿಸ್ಬೇಕು ಅಂತೀರಿ ರಕ್ತದಾನ ಮಾಡ್ಬೋದಾದರೆ? ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬ್ಲಡ್ ಬ್ಯಾಂಕ್ ಆಫೀಸರ್ ಇದ್ದಾರೆ, ಡಾಕ್ಟರ್ ಕರುಂಬಯ್ಯ ಅಂತ ಹೇಳಿ. ಅವ್ರ ನಂಬರು ನಿಮಗೆ ನಾನು ಹೇಳ್ತೇನೆ. ಡಾಕ್ಟರ್ ಕರುಂಬಯ್ಯ, ಬ್ಲಡ್ ಬ್ಯಾಂಕ್ ಆಫೀಸರು, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಅಲ್ಲಿರ್ತಾರೆ. ಇಲ್ಲೇ ಇರ್ತಾರೆ, ಜಿಲ್ಲಾ ಆಸ್ಪತ್ರೆಯಲ್ಲೇ ಸಿಗ್ತಾರೆ ಅವರು. ಅವರ ದೂರವಾಣಿ ಸಂಖ್ಯೆ 9480 9480 77 77 0287 0287. ಹೌದು. ಡಾಕ್ಟರ್ ಕರುಂಬಯ್ಯ ಅವರು, ಇವರು ಜಿಲ್ಲಾ ರಕ್ತಕೋಶದ ಮುಖ್ಯಸ್ಥರು. ಅವರ ದೂರವಾಣಿ ಸಂಖ್ಯೆ ಹೀಗಿದೆ: 9480 77 0287. ಇವರನ್ನು ಸಂಪರ್ಕಿಸ್ಬೋದು. ಮತ್ತು ಯಾರಿಗೆ ತುರ್ತು ಅಗತ್ಯ ಇರುತ್ತೆ ಅಂಥವ್ರಿಗೂ ಕೂಡ ರಕ್ತದಾನ ಮಾಡಬಹುದು ನಾವು ಹೋಗಿ. ಹೌದು. ಸಾಮಾನ್ಯವಾಗಿ ನಾವು ಶೇಖರಣೆ ಮಾಡಿರುವಂಥ ರಕ್ತದಾನಕ್ಕಿಂತ ಅಲ್ಲೇ ತುರ್ತು ಸಂದರ್ಭದಲ್ಲಿ ರಕ್ತದಾನ ಬೇರೆಯವರಿಂದ ನಾವು ಪಡ್ಕೋಬೇಕಾಗತ್ತೆ. ಆಮೇಲೆ ನಾವು ಸಾಧ್ಯವಾದಷ್ಟು ನಮ್ಮ ಕ್ಲೋಸ್ ರಿಲೇಟಿವ್ಸ್ ಅಲ್ಲೇ ರಕ್ತ ತಗೊಳ್ಳೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ನಮ್ಮ ಹತ್ತಿರದ ಸಂಬಂಧಿಕರಿಂದ ರಕ್ತ ಸಂಬಂಧಿಕರಿಂದ ರಕ್ತ ಒಂದು ಅವ್ರದ್ದು ಮ್ಯಾಚ್ ಆಗತ್ತೆ. ಒಂದು ಎರಡನೇದು, ಈ ಕಾಯಿಲೆಗಳ ಬಗ್ಗೆ ನಾನು ಹೇಳಿದೆ ಅರಿವಿರುತ್ತೆ, ಅವರು ನಡವಳಿಕೆ ಹೇಗಿರ್ತದೆ, ಹಾಗಾಗಿ ಅಂಥದ್ದು ತಗೊಳ್ಳೋದು ಒಂದು. ಇನ್ನೊಂದು ಆಟೋ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತಾರೆ. ಏನಂದ್ರೆ ಈಗ ನಾನು ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡಬೇಕು, ಅದು ಪ್ಲ್ಯಾನ್ ಮಾಡಿರ್ತಾರೆ. ಉದಾಹರಣೆಗೆ ನಂಗೆ ಯಾವುದೋ ಒಂದು ಕೀಲು ಸರ್ಜರಿ ಮಾಡೋಕ್ಕಿದೆ, ಸೊ ಅದು ಪ್ಲ್ಯಾನ್ ಮಾಡಿರ್ತಾರೆ, ಮುಂದಿನ ತಿಂಗಳ ಅಥವಾ 10 ದಿವಸ ಆದಮೇಲೆ ಮಾಡ್ತೀವಿ ಅಂತ. ಸೊ ಈಗಲೇ ನಾನು ರಕ್ತ ಕೊಟ್ಬಿಟ್ಟಿದ್ರೆ ಅಲ್ಲಿ ಇರುತ್ತೆ, 10 ದಿವಸದಲ್ಲಿ ನಾನು ಮತ್ತೆ ಅದೇ ರಕ್ತ ಪಡ್ಕೋಬೋದು. ಅದು ಒಂದು ವ್ಯವಸ್ಥೆ ಇದೆ. ಒಟ್ಟಾರೆ ರಕ್ತದಾನ ಅನ್ನೋದು ಮಹಾದಾನ ಅಂತ ಹೇಳ್ಬೋದು. ಹೌದು, ಶ್ರೇಷ್ಠವಾದ ದಾನ. ಪ್ರತಿಯೊಬ್ಬರೂ ಕೂಡ ರಕ್ತದಾನ ಮಾಡೋದಕ್ಕೆ ಮುಂದಾಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ತುಂಬ ಸಂತೋಷ ಡಾಕ್ಟರ್ ಆನಂದ್ ಅವರೇ. ಈ ವಿಶ್ವ ರಕ್ತದಾನಿಗಳ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ರಕ್ತದಾನದ ಮಹತ್ವದ ಬಗ್ಗೆ
ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ತಮಗೂ ಕೂಡ, ಹಾಗೂ ಶ್ರೋತೃಗಳಿಗೂ ಧನ್ಯವಾದಗಳು. ಶ್ರೋತೃಗಳೇ, ಇದುವರೆಗೆ ವಿಶ್ವ ರಕ್ತದಾನಿಗಳ ದಿನಾಚರಣೆ ಕುರಿತಂತೆ ಕೊಡಗು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಆನಂದ್ ಎನ್ ಅವರೊಂದಿಗೆ ನಡೆಸಿದ್ದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಶ್ರೋತೃಗಳೇ, ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ. ಪ್ರಸ್ತುತಪಡಿಸಿದವರು KP ಪದ್ಮಾವತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.